ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡೇ ಫುಲ್ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಸ್ವಲ್ಪ ಆಚೆ ಹೋಗೋದಿದೆ ನಾನು. ಯಾಕಂತಂದ್ರೆ ಆಲ್ಮೋಸ್ಟ್ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನಾನು ಹೇಳ್ಕೊಂಡೇ ಬಂದಿದ್ದೀನಿ, ಊರಬ್ಬ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಸ್ಯಾರಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಪಾರ್ಲರ್ಗೆ ಹೋಗ್ಬೇಕು. ಪಾರ್ಲರ್ಗೆ ಇನ್ನೇನಕ್ಕಿಲ್ಲ, ಜಸ್ಟ್ ಐಬ್ರೋ ಮಾಡ್ಸೋದಕ್ಕೆ ಅಷ್ಟೇನೆ. ಸೊ ಹಾಗಾಗಿ ಪಾರ್ಲರಿಗೆ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೋಬೇಕು. ಅದಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ಆಚೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆಚೆ ಅಂದ್ರೆ ಇನ್ನ ಬೇರೆ ಕಡೆ ಎಲ್ಲೂ ಹೋಗೋದೇನಿಲ್ಲ. ನಾನು ಆಲ್ಮೋಸ್ಟ್ ನಮ್ಮ ಚನ್ನಗಿರಿಲಿ ಮಾಡ್ತೀನಿ. ಮೊನ್ನೆ ತರೀಕೆರೆಗೆ ಹೋದಾಗ್ಲೂ ಕೂಡ ಅಕ್ಕನ ಊರಲ್ಲಿ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಬಟ್ ಇನ್ನೊಂದು ಸ್ವಲ್ಪ ಲಿಟ್ಲ್ ಬಿಟ್ ಐಟಮ್ಸ್ ಬೇಕಿತ್ತು ನನಗೆ. ಹಾಗಾಗಿ ಅದನ್ನು ಕೂಡ ಇವತ್ತು ಶಾಪ್ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ನಾ ಒಬ್ಳೇ ಹೋಗ್ತಾ ಇದ್ದೀನಿ, ಬಿಕಾಸ್ ವಿನಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಅವನು ಕೂಡ ಹಬ್ಬಕ್ಕೆ ಬಟ್ಟೆ ತಂದ್ಕೋಬೇಕು ಅಂತ ಹೇಳಿ ಅವನ ಫ್ರೆಂಡ್ಸ್ ಜೊತೆ ಅವನು ಬೇರೆ ಕಡೆ ಹೋಗಿದ್ದಾನೆ. ಸೊ ಹಾಗಾಗಿ ಅವ್ನು ಬರ್ತಾ ಇಲ್ಲ. ಸೊ ಏನಿವೆ ಪರವಾಗಿಲ್ಲ. ಸೊ ಅವ್ನು ಬಂದಾಗ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅವ್ನ ಟೈಮ್ ಕೇಳಿದಾಗ ನಾನು ಕೊಡಲೇಬೇಕಾಗತ್ತೆ, ಬಿಕಾಸ್ ಅವನಿಗೂ ಕೆಲಸ ಕಾರ್ಯಗಳಿರುತ್ತೆ. ಸೊ ಹಾಗಾಗಿ ಅವ್ನ ಟೈಮ್ ಅವನಿಗೆ ಕೊಡಬೇಕಾಗತ್ತೆ. ಇಟ್ಸ್ ಓಕೆ. ಇವತ್ತು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ನಾನು ತುಂಬ ಸಲ ಒಬ್ಬೊಬ್ಬಳೇ ಹೋಗ್ತಿರ್ತೀನಿ. ನನಗೆ ಇಷ್ಟ ಆಗೋ ರೀತಿನೇ ನಾನು ಶಾಪ್ ಮಾಡ್ತೀನಿ. ಆ್ಯಂಡ್ ನನ್ನ ಟೈಮ್ನ ನಾನು ಆರಾಮ್ಸೆ ಯುಟಿಲೈಸ್ ಮಾಡ್ಕೊಂಡು ಬರ್ತೀನಿ. ನೋ ಇಶ್ಯೂಸ್ ಅದ್ರ ಬಗ್ಗೆ ಎಲ್ಲ. ಸೊ ನಾನು ತುಂಬ ಕಂಫರ್ಟಬಲ್ಗೆ ಫೀಲ್ ಮಾಡ್ತೀನಿ. ಇವತ್ತು ಏನಿಲ್ಲ, ಆಲ್ಮೋಸ್ಟ್ ಸ್ನಾನ ಆಯಿತು, ಪೂಜೆ ಆಯಿತು. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೇಟೇ ಆಗೋಯ್ತು. ಇವತ್ತಿನ ದಿನನೇ ಲೇಟ್ ಆಗೋಯ್ತು ಅಂತ ಹೇಳ್ಬೋದು. ಇನ್ನು ನಾನು ಹೋಗ್ಬಿಟ್ಟು ಬೇಗ ಅದೆಲ್ಲ ಮುಗಿಸ್ಕೊಂಡು ಬರಬೇಕು ನಾನು ಇವಾಗ. ಸೊ ಹಾಗಾಗಿ ಇವಾಗ ಒಂದು ಚಿಕ್ಕದಾಗಿ ಇಂಟ್ರೋ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈಗ ಇನ್ನೇನಿಲ್ಲ ಫ್ರೆಂಡ್ಸ್, ರೆಡಿ ಆಗಿದ್ದೀನಿ ನಾನು. ಆಲ್ಮೋಸ್ಟ್ ಇನ್ನೇನಿಲ್ಲ, ಸಿಂಪಲ್ ಒಂದು ಕುರ್ತಿ ಹಾಕೊಂಡಿದ್ದೀನಿ. ಫಟಾಫಟ್ ಅಂತ ಹೇಳಿ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗೋದು. ಸೊ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನನ್ನ ಜೊತೆ ವಿಡಿಯೋದಲ್ಲಿ ಜಾಯ್ನ್ ಆಗಿ. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಟಿಫನ್ ಬಂದುಬಿಟ್ಟು ನಾನು ರಾಗಿ ಗಂಜಿ ಮಾಡ್ಕೊಂಡು ಕುಡಿದೆ. ಏನಂತಂದರೆ ಸಮ್ಟೈಮ್ಸ್ ನನಗೆ ಸ್ವಲ್ಪ ಲೈಟಾಗಿ ತಿನ್ನಬೇಕು ಅನ್ನೋ ಫೀಲ್ ಆದಾಗ ನಾನು ಫಸ್ಟು ಪ್ರಿಫರ್ ಮಾಡುವಂತಹ ಐಟಮ್ ಬಂದುಬಿಟ್ಟು ಈ ರಾಗಿ ಗಂಜಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ದೇಹಕ್ಕೂ ಕೂಡ ತುಂಬ ತಂಪು ಇದು. ಸೊ ಹಾಗಾಗಿ ನಾನು ಆಲ್ ಟೈಮ್ ಪ್ರಿಫರ್ ಮಾಡ್ತಾ ಇರ್ತೀನಿ. ಯೂಶ್ವಲಿ ಮೊದಲೆಲ್ಲ ಕುಡಿತಾ ಇರಲಿಲ್ಲ, ಬಟ್ ಇವಾಗಂತೂ ಅಟ್ಲೀಸ್ಟ್ ವೀಕ್ಲಿ 1-2 ಟೈಮ್ಸ್ ಆದರೂ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಸೊ ಇವತ್ತು ಕೂಡ ಕುಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಮಾರ್ನಿಂಗ್ ಟಿಫನಿಗೆ ಈ ರಾಗಿ ಗಂಜಿನೇ ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ನಮ್ಮ ವಿನಿ ಬಟ್ಟೆ ಶಾಪಿಂಗ್ ಹೋಗಬೇಕು ಅಂತ ಹೇಳಿದ್ದ, ಬಟ್ ಅವ್ರ ಫ್ರೆಂಡ್ಸು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ನನ್ನನ್ನು 2 ವೀಲರಲ್ಲಿ ಡ್ರಾಪ್ ಮಾಡ್ದ. ಸೊ ಅವನ ಜೊತೆನೇ ನಾನು ಅದು ಇದು ಮಾತಾಡಿಕೊಂಡು ಫೈನಲಿ ಹೇಗೋ ನಾನು ಚನ್ನಗಿರಿಗೆ ರೀಚ್ ಆದೆ. ಬಟ್ ಟು ಬಿ ಹಾನೆಸ್ಟ್ ಹೇಳ್ತೀನಿ, ಚನ್ನಗಿರಿಲಿ ನಾನು ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಅದೇನಕ್ಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ನಾನು ಬ್ಯೂಟಿ ಪಾರ್ಲರಿಗೆ ಹೋಗಿದ್ದೆ, ಅಲ್ಲಿ ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಈಗ ತಾನೇ ಮನೆಗೆ ಬಂದೆ ನಾನು. ನಿಜವಾಗ್ಲೂ ಸೆಂಟ್ರಲ್ ಏನಂದರೆ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಚನ್ನಗಿರಿ ಅಂತೂ ಕೇಳಲೇಬೇಡಿ, ಫುಲ್ಲು ಕ್ರೌಡು ಆ್ಯಂಡ್ ಸಿಟಿ ಫುಲ್ಲು ಜನ. ಯಾಕಂತಂದರೆ ನಾಳೆ ನಾಡಿದ್ದು ಇನ್ನೇ ನಮ್ಮೂರಲ್ಲಿ ಹಬ್ಬ ಅಲ್ವಾ. ಸೊ ನಮಗೆ ಬೇರೆ ನಿಯರೆಸ್ಟ್ ಸಿಟಿ ಅಂತಂದರೆ ಚನ್ನಗಿರಿನೇ. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಚಿಕ್ಕ ಪುಟ್ಟ ಶಾಪಿಂಗಿಂದ ಹಿಡಿದು ಅದು ಬಟ್ಟೆ ಶಾಪಿಂಗ್ ಆಗಿರ್ಬೋದು, ಇಲ್ಲ ಗ್ರೋಸರೀಸ್ ಶಾಪಿಂಗ್ ಆಗಿರ್ಬೋದು, ಇಲ್ಲ ಏನೋ ಪಾರ್ಲರ್ಗಾಗಿರ್ಬೋದು, ಎಲ್ಲ ಕಡೆನೂ ನಮ್ಮೂರು ಜನನೇ. ನೋಡಿ ನನಗಂತೂ ನಿಜವಾಗ್ಲೂ ಏನು ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಅಷ್ಟು ಜನ, ಅಷ್ಟು ಕ್ರೌಡು. ಸೊ ಹಾಗಾಗಿ ನಾನು ಅಲ್ಲಿ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈ ನಡುವೆ ನಂಗೆ ಸ್ವಲ್ಪ ತಲೆನೋವು ಬೇರೆ ಬಂದುಬಿಡ್ತು, ಬಿಕಾಸ್ ಐಬ್ರೋ ಮಾಡಿಸ್ಕೊಂಡ. ಸೊ ಐಬ್ರೋ ಮಾಡಿಸ್ಕೊಂಡಿದ್ದಕ್ಕೆ ತಲೆನೋವು ಬೇರೆ ಬಂದ್ಬಿಡ್ತು ನನಗೆ. ಸೊ ಹಾಗಾಗಿ ಸಾಕಪ್ಪ ಅನ್ನಿಸ್ಬಿಡ್ತು, ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ ನಾನು. ಹಾಗಾಗಿ ಮನೆಗೆ ಬಂದುಬಿಟ್ಟೆ ಸೀದಾ. ಸೊ ಬ್ಲೌಸು ಮತ್ತು ಒಂದಷ್ಟು ಕುರ್ತೀಸ್ ಕೊಟ್ಟಿದ್ದೆ ನಾನು ಫಿಟ್ಟಿಂಗ್ ಮಾಡಿಸ್ಲಿಕ್ಕೆ. ಅಂದರೆ ಒಂದು ಸ್ವಲ್ಪ ಫಿಟ್ಟಿಂಗ್ ಬೇಕಿತ್ತು, ಅದಕ್ಕೋಸ್ಕರ ಮಾಡಿಸ್ಲಿಕ್ಕೆ ಕೊಟ್ಟಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಸೀದಾ ಮನೆಗೆ ಬಂದುಬಿಟ್ಟೆ ನಾನು. ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಮನೆಗೆ ಬಂದುಬಿಟ್ಟೆ. ಏನಂದರೆ ಏನೂ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಹಾಗಾಗಿ ನೋಡೋಣ, ಮನೆಯದೇ ರುಟೀನ್ಸ್ ಏನೇ ಇದ್ದರೂ ಕೂಡ ನಾನು ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಗೊತ್ತಿಲ್ಲ, ಏನು ಪ್ಲ್ಯಾನ್ ಮಾಡಿಲ್ಲ, ಎಲ್ಲ ಅನ್ಪ್ಲ್ಯಾನ್ಡ್ ಆಗಿ ಹೋಗ್ತಾ ಇದೆ. ಏನಾಗುತ್ತೆ, ಎಷ್ಟಾಗುತ್ತೆ ಅಷ್ಟನ್ನು ನಾನು ಶೂಟ್ ಮಾಡಿಬಿಟ್ಟು ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸಿಟಿಲಂತೂ ಏನೂ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಎಷ್ಟು ಬಿಸಿಲು ಅಂದರೆ ಯಪ್ಪ ಕೇಳಂಗೆ ಇಲ್ಲ. ಫಸ್ಟು ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಸಾಕಪ್ಪ ಅನ್ನಿಸ್ಬಿಡ್ತು, ಅಷ್ಟು ಬಿಸಿಲು. ಸೊ ಹಾಗಾಗಿ ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು ನನಗೆ. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ನಾನು. ರೆಸ್ಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನನಗೆ ಕೈಕಾಲು ಓಡಲ್ಲ ಏನು ಕೆಲಸ ಮಾಡಲಿಕ್ಕೂ. ಸೊ ಹಾಗಾಗಿ ಇವಾಗ ಫಸ್ಟು ಸ್ವಲ್ಪ ಒಂಚೂರು ರೆಸ್ಟ್ ಮಾಡಿಬಿಟ್ರೆ ಆಮೇಲೆ ಮಿಕ್ಕಿದ್ದು ಏನಾದರೂ ಕೆಲಸ ಕಾರ್ಯ ಮುಂದಿನ ಏನಾದರೂ ನಾನು ನೋಡ್ಕೋಬೋದು. ಸೊ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ.
ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇವರೆಲ್ಲ ಗ್ರಾಮೀಣ ಪ್ರತಿಭೆಗಳು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂತಂದರೆ ಫ್ರೀ ಟೈಮಲ್ಲಿ ಈ ರೀತಿ ನಮ್ಮ ಸರೌಂಡಿಂಗ್ ಆಂಟೀಸ್ ಎಲ್ಲ ಬಂದು ಚವಂಗ ಆಡ್ತಾ ಇರ್ತಾರೆ. ಅಂದರೆ ನಮ್ಮಮ್ಮ ಇವರೆಲ್ಲ ಫ್ರೆಂಡ್ಸು. ಸೊ ಹಾಗಾಗಿ ಇವರು ಫ್ರೀ ಟೈಮಲ್ಲಿ ಕುತ್ಕೊಂಡು ಚವಂಗ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಮಾಡ್ತಿರ್ತಾರೆ. ನಾನು ಯೂಶ್ವಲಿ ಕೆಲವೊಂದು ಸಲ ವಾಚ್ ಮಾಡಿದ್ದೀನಿ ಇವರ ಒಂದು ಈ ಗೇಮ್ನ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾನು ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದೆ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ ನಿಮಗೂ ನೋಡಲಿ ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ನೋಡಿ. ಟೀ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಆಯ್ತಂದರೆ ಇಟ್ಸ್ ಅ ಟೀ ಟೈಮ್. ಟೀ ಕುಡಿಬೇಕು ಅಂತ ಅನಿಸುತ್ತೆ. ನಾನು ದಿನದಲ್ಲಿ ಒಂದು ಸಲ ಟೀ ಕಂಪಲ್ಸರಿ ಕುಡಿತೀನಿ. ಆಲ್ಮೋಸ್ಟ್ ಈವ್ನಿಂಗೇ ಕುಡಿತೀನಿ, ಮಾರ್ನಿಂಗ್ ನಾನು ಕಡಿಮೆ. ಬಟ್ ಅಕ್ಕಾರು ಏನಾದರೂ ಬಂದರೆ ಅಕ್ಕಂದರು ಅವಾಗ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಟೀ ಸೇವನೆ. ಯಾಕಂದರೆ ಅವರೆಲ್ಲ ಕಾಫಿ ಟೀ ಪ್ರಿಯರು. ಸೊ ಹಾಗಾಗಿ ಅವ್ರಿಗೆ ಮಾಡಿಕೊಡೋ ಸಲುವಾಗಿರ್ಬೋದು ಅಥವಾ ಅವ್ರು ಕುಡಿಯುವಂಥ ಟೈಮಲ್ಲಿ ಆಗಿರ್ಬೋದು, ಅವಾಗ ನಾನು ಕುಡಿತೀನಿ ಒಂದು ಸ್ವಲ್ಪ. ಸೊ ಹಾಗಾಗಿ ಅವಾಗಷ್ಟೇ. ಅದು ಬಿಟ್ಟರೆ ಇನ್ನು ಮಾಮೂಲು ದಿನದಲ್ಲೆಲ್ಲ ನಾನು ಒನ್ ಟೈಮ್ ಅಷ್ಟೇ ನಾನು ಟೀ ಕುಡಿಯೋದು. ಸೊ ಇವಾಗ ಟೀ ಟೈಮ್ ಅಲ್ವಾ, ಸೊ ಹಾಗಾಗಿ ಟೀ ಮಾಡ್ತಾಯಿದ್ದೀನಿ. ಟೀ ಯೂಶ್ವಲಿ ನಾನು ಪ್ರಿಫರ್ ಮಾಡೋದು ಶುಂಠಿ ಟೀ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಇಷ್ಟ ಆಗುತ್ತೆ ನನಗೆ. ಶುಂಠಿಲೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಶುಂಠಿನ ಯಥೇಚ್ಛವಾಗಿ ಬಳಸೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಟೀಗೆ. ಮಾಮೂಲು ಬೇರೆದಕ್ಕೆಲ್ಲ ಎಷ್ಟು ಯೂಸ್ ಮಾಡಬೇಕೋ ಅಷ್ಟು ಯೂಸ್ ಮಾಡಬಹುದು, ಅಡ್ಡಿ ಇಲ್ಲ. ಆಂಟಿರೆಲ್ಲ ಸೇರ್ಕೊಂಡು ಚವಂಗ ಹೇಗೆ ಆಡ್ತಾರೆ ಅಂತ ನೋಡ್ಕೊಂಬಂದ್ರ. ಸಖತ್ ಮಜವಾಗಿರುತ್ತೆ ಗೊತ್ತಾ, ನೋಡ್ಬೇಕಾದ್ರೆ ಅಂತೂ ಸೀರಿಯಸ್ಲಿ ಆಟದ ಮಧ್ಯದಲ್ಲಿ ಪೈಪೋಟಿ ಬಂದ್ಬಿಡುತ್ತೆ. ನಾನು ಗೆಲ್ತೀನಿ ಇಲ್ಲ ನೀನು ಗೆಲ್ತೀಯಾ ಅಂತ ಹೇಳ್ಬಿಟ್ಟು. ಅವಾಗಂತೂ ಕಾಂಪ್ರೋ ಆಗೋದೇ ಇಲ್ಲ ಅವರು. ಸೊ ಹಾಗಾಗಿ ಆ ಟೈಮಲ್ಲಂತೂ ನೋಡೋಕೆ ಸಿಕ್ಕಾಪಟ್ಟೆ ಮಜಾ. ಯೂಶ್ವಲಿ ನಮ್ಮನೆ ಮುಂದೆನೇ ಬಂದು ಹಾಡ್ತಿರ್ತಾರೆ, ಬಿಕಾಸ್ ಅಮ್ಮನೂ ಹಾಡ್ತಾರೆ ಅವ್ರ ಜೊತೆ ಸೇರಿಕೊಂಡು ಟೈಮ್ ಪಾಸ್ ಮಾಡಲಿಕ್ಕೆ. ಹಾಗಾಗಿ ಒಂದೊಂದು ದಿನ ನಾನು ಕುತ್ಕೊಂಡು ನೋಡಿ ಮಜಾ ತಗೊಂಡಿರೋದು ಉಂಟು. ಜಸ್ಟ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೋಬೇಕು ಅಂತ ಅನ್ನಿಸ್ತು ಇವತ್ತು. ಸೊ ಹಾಗಾಗಿ ಅದನ್ನು ತಗೊಂಡು ಹ್ಯಾಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಂತಂದರೆ ಈವ್ನಿಂಗ್ ಟೀ ಕಂಪಲ್ಸರಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಅದೇನು ಸ್ಪೆಷಲ್ ಏನಲ್ಲ. ನಮ್ಮ ಮನೇಲೂ ಕೂಡ ಕಂಪಲ್ಸರಿ ಇರುತ್ತೆ ಟೀ. ಆ್ಯಂಡ್ ಇವತ್ತು ನೈಟ್ ಅಡುಗೆನೂ ಕೂಡ ನಂದೇ, ಬಿಕಾಸ್ ನಮ್ಮ ಅತ್ತಿಗೆ ಊರಲ್ಲಿಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಅವರು ನಾಳೆ ಹಂಗೆ ಬರ್ತಾರೆ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಮನೆ ಕೆಲಸದಿಂದ ಹಿಡಿದು ಅಡುಗೆ ತಿಂಡಿಯಿಂದ ಹಿಡಿದು ಎಲ್ಲ ನಂದೇ. ಸೊ ಹಾಗಾಗಿ ನಾನೇ ಇವತ್ತು ಅಡುಗೆ ಎಲ್ಲ ಮಾಡುವಂಥದ್ದು. ಇನ್ನೂ ಏನು ಮಾಡಬೇಕಂತ ಅಂದ್ಕೊಂಡಿಲ್ಲ. ಸೊ ಅಡುಗೆ ಬಂದು ಬೆಳಿಗ್ಗೆ ಆ್ಯಕ್ಚುಲಿ ಎಣ್ಗಾಯಿ ಮತ್ತು ಚಪಾತಿ ಮಾಡಿದ್ರು, ನಮ್ಮ ಅತ್ತಿಗೆನೇ ಮಾಡಿಟ್ಟು ಹೋಗಿದ್ರು. ಸೊ ಅದು ಇದೆ. ಅದಕ್ಕೆ ಬಿಡೋದಾ ಅಥವಾ ಬೇರೆ ಮತ್ತೆ ಏನಾದರೂ ಮಾಡಬೇಕಾ ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬಟ್ ಇವಾಗ ಟೀ ಕುಡಿಬೇಕು. ಈವ್ನಿಂಗ್ ಟೀ ಕುಡಿಲಿಲ್ಲ ಅಂತಂದರೆ ಮೈಂಡ್ ಓಡಲ್ಲ ಫ್ರೆಂಡ್ಸ್. ಅದೊಂಥರ ಟೀ ಕುಡಿದಾಗ ಲೈಕ್ ಚೆನ್ನಾಗಿ ಒಂಥರ ಮೈಂಡ್ ರಿಫ್ರೆಶ್ ಅನಿಸುತ್ತೆ. ಆ್ಯಂಡ್ ಏನಾದರೂ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತೀವಿ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಸ್ವಲ್ಪ ಟೀಗೆ ಒಂದು ಸ್ವಲ್ಪ ಈವ್ನಿಂಗ್ ಟೈಮ್ ಮಾತ್ರ, ನಾಟ್ ಎವ್ರಿ ಟೈಮ್, ಈವ್ನಿಂಗ್ ಟೈಮ್ ಮಾತ್ರ ಆವಾಗ ಸ್ವಲ್ಪ ನಾನು ಟೀ ಕುಡಿಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಾಂದ್ರೂ ಅಡ್ಡಿ ಇಲ್ಲ ಫ್ರೆಂಡ್ಸ್. ಐ ಆಮ್ ನಾಟ್ ದಟ್ ಮಚ್ ಅಡಿಕ್ಟೆಡ್, ಬೇಕೇ ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಆ ಥರ ಏನು ಅಡ್ಡಿ ಇಲ್ಲ, ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ಬಟ್ ನಮ್ಮ ಅಶು ಅಕ್ಕ ಅಂತೂ ಮೈ ಗಾಡ್, ಶಿ ಈಸ್ ಅ ಟೀ ಲವರ್, ಕಾಫಿ ಲವರ್ ಆ್ಯಂಡ್ ಡಿಟಾಕ್ಸ್ ಡ್ರಿಂಕ್ಸ್ ಲವರ್, ಹಾಟ್ ವಾಟರ್ ಲವರ್. ಏನು ಕುಡಿಯಲ್ಲ ಹೇಳಿ ಅವಳು, ಎಲ್ಲ ಕುಡಿತಾಳೆ, ಎಲ್ಲ ತಿಂತಾಳೆ. ಬಿಕಾಸ್ ಶಿ ಈಸ್ ಅ ಫ್ಯಾಬ್ಯುಲಸ್ ಫುಡ್, ಏನೋ. ಸೀರಿಯಸ್ಲಿ ವ್ಲಾಗ್ ಏನಾದ್ರು ನೋಡ್ತಿದ್ರೆ ಪಕ್ಕ ನನಗೆ ಹೊಡಿತಾಳೆ ಅವಳು ಇಟ್ಕೊಂಡು. ಯಾಕಂದರೆ ಅವಳು ಯಾವಾಗ ನೋಡಿದ್ರೆ ನಾನು ತಿನ್ನೋದೇ ಹೈಲೈಟ್ ಮಾಡಿ ತೋರಿಸ್ತೀಯ ನೀನು ಅಂತ ಹೇಳ್ಬಿಟ್ಟು ರೇಗ್ತಿರ್ತಾಳೆ ಅವಳು. ಬಟ್ ಅಂದರೂ ಅವಳು ಏನಂತಂದರೆ ಸ್ವಲ್ಪ ಚೈಲ್ಡ್ ಥರ, ಈ ಸಣ್ಣ ಮಕ್ಳ ಥರ ಹೆಂಗೆ ತಿನ್ನಲಿಕ್ಕೆ ತಿನ್ನೋದೆಲ್ಲ ತೋರಿಸ್ಕೊಂಡು ತಿಂತಾರೆ. ಸೊ ಆ ಥರ ಅವಳು ಫಿಲ್ಟರ್ ಇಲ್ಲ. ಸೊ
ತಿನ್ನೋ ವಿಚಾರದಲ್ಲೆಲ್ಲ ಫಿಲ್ಟರ್ ಮಾಡಲ್ಲ ಅವಳು ಆರಾಮ್ಸೆ ಅವಳಿಗೆ ಏನು ಇಷ್ಟ ಆಗುತ್ತೆ ಎಷ್ಟು ಬೇಕನ್ಸುತ್ತೆ ಅಷ್ಟನ್ನ ಆರಾಮ್ಸೆ ತಿಂತಾಳೆ. ಇವನ್ ಮೀಟು, ಯಾಕಂದರೆ ಅದರಲ್ಲ ಏನು ಕಾಂಪ್ರೋ ಆಗೋದು ಅಥವಾ ಅದರಲ್ಲಿ ಏನು ಹೈಡ್ ಮಾಡುವಂಥದ್ದು ಆ ಥರದ್ದು ಏನು ಇರೋದಿಲ್ಲ. ಸೊ ಹಾಗಾಗಿ ತಿನ್ನೋ ವಿಚಾರದಲ್ಲೆಲ್ಲ ತಿಂತೀವಿ ಚೆನ್ನಾಗಿ ನಾವು. ಈವ್ನಿಂಗ್ ಟೈಮ್ ಇಸ್ ಅ ಟೀ ಟೈಮ್ ಆ್ಯಂಡ್ ಟೀ ಟೈಮ್ ಇಸ್ ಅ ಬೆಸ್ಟ್ ಟೈಮ್ ನನ್ನ ಪ್ರಕಾರ. ಏನಕ್ಕೆ ಅಂತಂದರೆ ಡೇ ಫುಲ್ ನಾವು ಅದು ಇದು ಅಂತ ಹೇಳ್ಬಿಟ್ಟು ಕೆಲಸ ಕಾರ್ಯ ಅಂತ ಹೇಳಿಬಿಟ್ಟು ನಮ್ಮ ಎಕ್ಟಿಕ್ ಸ್ಕೆಡ್ಯೂಲಲ್ಲಿ ನಾವು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀವಿ. ಅದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಮೆನ್ಸ್ ಆಗಿರ್ಬೋದು, ಅಥವಾ ಹೌಸ್ ವೈಫ್ಸೇ ಆಗಿರ್ಬೋದು. ಬಟ್ ಈವ್ನಿಂಗ್ ಟೈಮ್ ಅನ್ನೋದು ನಾವೊಂದು ಟೀ ಮಾಡಿಕೊಂಡು ಕುಡಿತಾ ನಾವು ಕಪಲ್ಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸೇ ಆಗಿರ್ಬೋದು, ಕುತ್ಕೊಂಡು ನಾವು ನಮ್ಮ ಒಂದು ಪರ್ಸ್ನಲ್ ಟಾಕ್ ಮಾಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಫೀಲ್ ಫ್ರೆಶ್ ಅನಿಸುತ್ತೆ ಗೊತ್ತಾ. ನನಗೆ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ನಾನು ಈವ್ನಿಂಗ್ ಟೀ ಟೈಮ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ಇವತ್ತು ನಾನು ಒಬ್ಬಳೇ ಕುತ್ಕೊಂಡು ಈ ಟೀ ಟೈಮ್ನ ಎಂಜಾಯ್ ಮಾಡಿದ್ದೀನಿ. ಯಾಕಂದರೆ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ, ಅಮ್ಮ ಆಂಟಿಯವ್ರ ಜೊತೆಗೆ ಬ್ಯುಸಿ ಇದ್ದರು. ಸೊ ಹಾಗಾಗಿ ನಾನು ಅವ್ರಿಗೆ ಆಮೇಲೆ ಟೀ ಕಡಿಯೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನಾನಂತೂ ಕುತ್ಕೊಂಡು ನನ್ನ ಟೀ ಟೈಮ್ನ ಸಖತ್ ಎಂಜಾಯ್ ಮಾಡಿದೆ. ನನಗಂತೂ ದಿನದಲ್ಲಿ 1 ಟೈಮ್ ಆದರೂ ಟೀ ಇರಬೇಕು. ಸೊ 1 ಟೈಮ್ ಆದರೂ ನಾನು ಟೀ ತೊಗೊಂಡೆ ಅಂತಂದರೆ ಇಟ್ಸ್ ಫೀಲ್ ಗುಡ್ ಆ್ಯಂಡ್ ನನ್ನ ಒಂದು ಮೂಡ್ ರಿಫ್ರೆಶ್ ಆಗುತ್ತೆ ನನಗೆ. ಫ್ರೆಂಡ್ಸ್, ನೈಟ್ ಊಟಕ್ಕೆ ನಾನು ಜಾಸ್ತಿ ಏನು ಪ್ರಿಪೇರ್ ಮಾಡ್ತಾ ಇಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ, ಸ್ವಲ್ಪ ಏನೋ ಎಣ್ಗಾಯಿ ಇದೆ ಮತ್ತು ಚಪಾತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಷ್ಟಕ್ಕೆ ಬಿಟ್ಟಿದ್ದೀನಿ. ಬಟ್ ನಮ್ಮ ಚಿಕ್ಕಪ್ಪ ಅವರು ಮುದ್ದೆ ಬೇಕು, ರೈಸ್ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ಮುದ್ದೆ ಮಾಡ್ತಾ ಇದ್ದೀನಿ. ಆಮೇಲೆ ಚಪಾತಿ ತಿನ್ನೋರಿಗೋಸ್ಕರ ರೈಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರೈಸಿಗೆ ಇಟ್ಟಿದ್ದೀನಿ ನಾನು. ರೈಸಿಗೆ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮುದ್ದೆ ಮಾಡ್ತೀನಿ. ಇಷ್ಟ ಇವತ್ತಿನ ನೈಟ್ ಡಿನ್ನರ್ಗೆ. ಜಾಸ್ತಿ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಸೊ ಹಾಗಾಗಿ ಅಡುಗೆದು ಅಷ್ಟೊಂದೇನು ಚಿಂತೆ ಇಲ್ಲ ಇವಾಗ ಸದ್ಯಕ್ಕೆ. ಆ್ಯಕ್ಚುಲಿ ಚಪಾತಿ ಜೊತೆಗೆ ಇವತ್ತಿನ ನೈಟ್ ಊಟಕ್ಕೆ ನಾನು ಮುದ್ದೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನಗೆ ಮುದ್ದೆ ಎಲ್ಲ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ. ಆ್ಯಂಡ್ ಮುದ್ದೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಈ ಥರ ಐಟಮ್ಸ್ಗಳನ್ನೇ ನಾನು ನೈಟ್ ಟೈಮ್ ಜಾಸ್ತಿ ಪ್ರಿಫರ್ ಮಾಡ್ಕೋತೀನಿ. ಆ್ಯಂಡ್ ನಮ್ಮನೇಲೂ ಕೂಡ ಅಷ್ಟೇ, ಎವ್ರಿ ಡೇನೂ ಕೂಡ ಮುದ್ದೆ ಇರುತ್ತೆ. ಬಿಕಾಸ್ ನಮ್ಮನೇಲಿ ನಮ್ಮಮ್ಮ ಆಗಿರ್ಬೋದು ಮತ್ತು ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಇವರೆಲ್ಲ ಮುದ್ದೆ ಪೀಪಲ್ಸ್. ಸೊ ಹಾಗಾಗಿ ಅವರು ಎನಿ ಟೈಮ್ ಮುದ್ದೆ ಕೇಳ್ತಿರ್ತಾರೆ. ನಮ್ಮನೇಲಿ ಟಿಫನ್ ಐಟಮ್ಸ್ ನಾವು ಮಾಡಿದರೂ ಕೂಡ ಮುದ್ದೆನೂ ಕೂಡ ಅವರಿಗೆ ಕೊಡ್ತೀವಿ. ಆ್ಯಂಡ್ ಅಜ್ಜಿ ಕೂಡ ಇದ್ದಾರೆ. ಸೊ ಹಾಗಾಗಿ ಇವರೆಲ್ಲ ಹಳೆ ಕಾಲದವರು, ಅವರು ಮುದ್ದೆ ಇದನ್ನೆಲ್ಲ ತುಂಬ ಅಡಿಕ್ಟ್ ಆಗಿರ್ತಾರೆ. ಹಾಗಾಗಿ ಅವರು ಮುದ್ದೆ ಕೇಳ್ತಾರೆ. ಸೊ ಹಾಗಾಗಿ ನಾವು ಮಾಡಿಕೊಡ್ತೀವಿ. ಇವತ್ತು ಕೂಡ ಅಷ್ಟೇ ಒಂದು 3 ಮುದ್ದೆ ಮಾಡಿದ್ದೆ ನಾನು. ನೀವು ನೋಡ್ತಾ ಇರ್ಬೋದು, ಮುದ್ದೆ ಕಟ್ತಾ ಇದ್ದೀನಿ. ಕಟ್ತಾ ಇರೋಳು ಕೂಡ ನಾನೇ. ನಾನು ಜಸ್ಟ್ ಮುದ್ದೆ ಕಟ್ಟೋದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಕಾಣಿಸ್ತಾ ಇಲ್ಲ ಅಷ್ಟೇ, ಬಟ್ ಮುದ್ದೆ ಕಟ್ತಾ ಇರೋದು ನಾನೇ. ಮುದ್ದೆ ಕಟ್ಟೋ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ನಾನು ಚೈಲ್ಡ್ಹುಡ್ಡಲ್ಲೆಲ್ಲ ಅಮ್ಮ ಮುದ್ದೆ ಮಾಡ್ತಾ ಇರಬೇಕಾದ್ರೆ ಈ ಥರ ಕೈ ಬಟ್ಲಲ್ಲಿ ಆ ಮುದ್ದೆ ಏನೋ ಬ್ಯಾಟರ್ ತೊಗೊಂಡು ಅದರಲ್ಲಿ ನಾವು ಈ ಥರ ಮುದ್ದೆ ಕಟ್ಟಲಿಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ವಿ. ಬಟ್ ಕೈ ಎಲ್ಲ ಸುಟ್ಕೊಂಡು ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀವಿ. ಹೌಎವರ್ ಅಂತೂ ಇಂತೂ ನಾನು ಕೂಡ ಮುದ್ದೆ ಮಾಡೋದನ್ನು ಕಲಿತ್ಬಿಟ್ಟು ಇವತ್ತು ಮುದ್ದೆ ಪರ್ಫೆಕ್ಷನ್ ಇದೆ ನನಗೆ ಮಾಡಲಿಕ್ಕೆ. ಆ್ಯಂಡ್ ನಾನು ಮಾಡೋ ಮುದ್ದೆನೂ ಕೂಡ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಸೊ ಇವತ್ತು ಕೂಡ ಅಷ್ಟೇ ಮುದ್ದೆ ಎಲ್ಲ ಮಾಡಿಕೊಟ್ಟೆ. ಆ್ಯಂಡ್ ನನ್ನ ಊಟ ಇದಾಗಿತ್ತು. ಚಪಾತಿ ಜೊತೆಲಿ ಸ್ವಲ್ಪ ಸ್ಯಾಲಡ್ ಆ್ಯಂಡ್ ಕರ್ಡ್ ತೊಗೊಂಡೆ ಇವತ್ತು ನಾನು ಎಣ್ಗಾಯಿ ಜೊತೆಲಿ. ಸೊ ಇದನ್ನು ಊಟ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಸೊಸೆ ಮುದ್ದು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಅವಳು ಕೂಡ ಆಟ ಆಡ್ತಾ ನನ್ನ ಜೊತೆ ಮಲಗಿದ್ದಾಳೆ. ಅದನ್ನು ನೀವು ಮುಂದೆ ನೋಡಬಹುದು. ಈ ನಡುವೆ ನನಗೆ ಸ್ವಲ್ಪ ಏನೋ ಗೊತ್ತಿಲ್ಲ, ಕಾಲು ನೋವಾಗ್ಬಿಟ್ಟಿತ್ತು. ಏನಂತಂದರೆ ನಾನು ಜಸ್ಟ್ ವಾಕ್ ಮಾಡ್ತಾ ಇರಬೇಕಾದ್ರೆ ನಾನು ಸ್ವಲ್ಪ ಸ್ಲಿಪ್ ಆಗಿಬಿಟ್ಟೆ. ಸೊ ಸ್ಲಿಪ್ ಆದಾಗ ನನಗೆ ಏನೋ ಸ್ವಲ್ಪ ಲೆಫ್ಟ್ ಸೈಡ್ ಕಾಲಿಂದು ಕೊನೆ ಬೆರಳು ನನಗೆ ಏಟಾಗ್ಬಿಡ್ತು. ಅದಕ್ಕೆ ನಮ್ಮಮ್ಮ ಇಲ್ಲಿ ನನಗೆ ಆಯಿಂಟ್ಮೆಂಟ್ ಹಚ್ತಾ ಇದ್ದಾರೆ. ಸೊ ಅವ್ರ ಆಯಿಂಟ್ಮೆಂಟ್ ಹಚ್ಚಿದ ಮೇಲೆ ನಂಗೆ ಸ್ವಲ್ಪ ರಿಲೀಫ್ ಆಗಿದ್ದು. ಆಮೇಲೆ ನನಗೆ ಸ್ವಲ್ಪ ಫೀಲ್ ಬೆಟರ್ ಅನ್ನಿಸ್ತು. ಈ ಪುಟಾಣಿನೂ ಕೂಡ ಚೆಂದ ಆಟಾಡಿ ಆಮೇಲೆ ಒಳ್ಳೆ ನಿದ್ದೆ ಮಾಡಿದ್ಲು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಟಾ ಬಾಯ್.